ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೊಂಜನೂರು ಗ್ರಾಮದ ಹಿಂಭಾಗದಲ್ಲಿರ್ತಕ್ಕಂಥ ಕೃಷ್ಣ ನದಿಯಲ್ಲಿ ಈ ಹಿಂದೆ ಏನದ ಸಾಕಷ್ಟು ಅಕ್ರಮವಾಗಿ ಮರಳು ದಂಧೆ ರಾಜಾರೋಷವಾಗಿ ನಡೀತಿದ್ದು ರೈತರು ನನ್ನ ಗಮನಕ್ಕೆ ತಂದಾಗ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಾವು ಮನವಿ ಸಲ್ಲಿಸಿದಾಗ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಅದು ಸಂಗ್ರಹಿಸಿರ್ತಕ್ಕಂಥ ಮರಳನ್ನು ಜಪ್ತಿ ಮಾಡಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕಂತಕ್ಕಂಥ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡಿದಾಗ ತನಿಖಾ ತಂಡ ರಚನೆ ಮಾಡಿ ಆ ಮರಳು ಕೂಡ ಸಂಗ್ರಹ ಮಾಡಿದ್ದನ್ನು ಜಪ್ತಿ ಮಾಡಿದರು. ಜಪ್ತಿ ಮಾಡಿದ ಮ್ಯಾಕ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿವರೆಗೆ ಆ ಕಡೆ ತಿರುಗಿ ನೋಡಿಲ್ಲ. ಅಲ್ಲಿ ಜಪ್ತಿ ಮಾಡಿದ ಮರಳನ್ನೇ ಮತ್ತೆ ರಾಜಾರೋಷವಾಗಿ ಆ ಮರಳನ್ನು ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಕ್ಕಂಥರಂದ್ರೆ ಕೆಲವು ಪಟ್ಟಭದ್ರ ಶಕ್ತಿಗಳು ಕಿಲಿಗೇಡಿಗಳು ಇವ್ರ ಮ್ಯಾಗ ಕಠಿಣ ಕ್ರಮ. ಕಾನೂನು ಭಯನಿಲ್ಲ, ಜಿಲ್ಲಾಡಳಿತದ ಭಯನಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳದ ಭಯಲ್ಲ. ಒಂದೇನು ಅಕ್ರಮ ಮರಳು ಹೊಡೆದೇ ದೊಡ್ಡ ಅಪರಾಧ, ಮತ್ತು ಜಪ್ತಿ ಮಾಡಿದ್ರೆ ಹೊಡಿತಾರಂತಂದ್ರೆ ಮಕ್ಕಳು ಇಂಥವ್ರಿಗೆ ಏನದ ತಕ್ಕ ಶಾಸ್ತಿ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದಿನಿ, ಯಾರು ತಹಸೀಲ್ದಾರ್ ಆಗಿರ್ಬೋದು, ಮತ್ತು ಜಯಲಕ್ಷ್ಮಿ ಗಮನಕ್ಕೆ ತಂದಿನಿ, ಆಮೇಲೆ PWDದವ್ರಿಗೆ ಗಮನಕ್ಕೆ ತಂದರೂ ಕೂಡ ಅವರು ನಾಮಕವಾಸ್ತಲ್ಲಿ ಭೇಟಿ ನೀಡಿ ಯಾರು ಅಕ್ರಮ ಎಸಗಲಾಗತ್ತಾರ ಅವ್ರ ಜೊತೆಗೆ ಇವ್ರು ಕೈ ಜೋಡಿಸ್ತಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರಲಾಗತ್ತ. ಈ ಮನುಷ್ಯ ಇಷ್ಟೆಲ್ಲ ಇದ್ರೂ ಕೂಡ ರಾಜ್ಯಾರೋಷ ಹೊಡಿತಾರಂದರೆ ಅವ್ರಿಗೆ ಕಾನೂನು ಭಯ ತೋರಿಸ್ಬೇಕು ಮತ್ತು ಇವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು, ಅದನ್ನು ಪರಿಶೀಲನೆ ಮಾಡಬೇಕು, ಈ ಅಧಿಕಾರಿ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು ಹೊಡೆದಾರ ಅದನ್ನು ಆ ಗಾಡಿ ಸಂಗಟ ಅವ್ರನ್ನ ಏನದ ಕೇಸ್ ದಾಖಲೆ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸಕ್ಕೆ ಯಾವುದು ಜಿಲ್ಲಾಡಳಿತ ಮುಂದೆ ಆಗಬೇಕು. ಸರ್ಕಾರದ ವಶದಲ್ಲಿದ್ದರೂ ಕೂಡ ಕಳುವು ಮಾಡ್ತಾರಂತಂದಾಗ ಕುರಿ ಬಿಡವಲ್ರು, ದನ ಬಿಡವಲ್ರು, ಆಕಳಿಗೆ ಬಿಡವಲ್ರು, ಉಸುಗನ ಬಿಡೋರು. ಇಂಥವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟಿವಿ ಅಂದ್ರೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ನೈಸರ್ಗಿಕ ಸಂಪತ್ತು ಸಂಪೂರ್ಣ ಹಾಳು ಮಾಡ್ತಾರೆ. ಇವ್ರಿಗೆ ಜೈಲು ಉಳ್ಳಟ್ಟ ಹಾಕಿದ್ರೆ ಮಾತ್ರ ಭಯ ಆಗ್ತದೆ, ಮುಂದೆ ಮಾಡೋರು ಮಾಡಲ್ಲ. ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿ ಅಂದರೆ ಮುಂದಿನ ದಿವಸದಲ್ಲಿ ಉಗ್ರ ಹೋರಾಟ ಮಾಡಬೇಕಾದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಖಡಕ್ ಎಚ್ಚರಿಕೆ ನೀಡ್ತಿದ್ದೇನೆ.